ವೆಂಕಟೇಶ್ ಅವರು ತುಂಬ ಕಷ್ಟಜೀವಿ, ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆಯ ಅವಕಾಶ ಕೊಟ್ಟು ರಾಷ್ಟ್ರವಾಗಿ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ತುಂಬ ಹಾರ್ಡ್ ವರ್ಕರು, ತುಂಬ ಕಷ್ಟಜೀವಿ, ತುಂಬ ಕಷ್ಟಪಡ್ತಾರೆ ಫ್ರೆಂಡ್. ಅವರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಸ್ಥಾನದಲ್ಲಿ ಕೆಲಸ ಮಾಡ್ತಾರೆ. ಸರ್ ಅವರಿಗೆ ಇದರಲ್ಲಿ ಯಶಸ್ಸು ಕಾಣಲಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಬಂದೆ. ಆಮೇಲೆ ತಮ್ಮವ್ರ ಜೊತೆ ನಾನು ತುಂಬ ಕೆಲಸ ಮಾಡ್ತೀನಿ, ಕೆಲಸ ಮಾಡ್ತೀನಿ, ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ, ಪ್ರಥಮವ್ರಿಗೂ ಒಳ್ಳೇದಾಗಲಿ, ಮತ್ತು ಮೇಡಮ್ ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ನಿಜ ನಂಗೆ ಗೊತ್ತಿಲ್ಲ, ದೇವರಾಣೆ ನಾನು ಮಾಡ್ತಾ ಇದ್ದೀನ. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ? ನಾನು ಮಾಡ್ತಿದ್ದೀನ, ನಿಮಗೆ ಬರಬಾರ್ದು ಬಂದು ನನಗೆ ಪ್ರಾಮಿಸ್ ಕೊಡ್ತಿದ್ದಾಳೆ. ಕೇಳಿದ್ರು ಅಲ್ಲಿ ಕೇಳಿ, ಡೈರೆಕ್ಟ್ ಕೇಳಿ, ಅಲ್ಲಿ ನನಗೆ ಗೊತ್ತಿಲ್ಲ. ನಿಮ್ಮ ಬಾಯಿ ಹುಳ ಬಿಳ ಮತ್ತು ಅವ್ರು ಸರ್ ಅಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್ರು ಕೊಟ್ಟರೆ ನೋಡೋಣ ಸರ್. ಅವ್ರು ಆರ್ಟಿಸ್ಟ್ ಹಾಕೊಂಡು ಮಾಡೋದಾದ್ರೆ ಕೊಡ್ಬೋದು. ನಾನು ಇದ್ದೀನಿ ಸರ್, 100% ಸರ್. ಖಂಡಿತ ನನಗೆ ಪ್ರಾಮಿಸ್ ನಾನು ಕೊಡ್ತೀನಿ, ಸಾರಿ, ಟ್ರೈ ಮಾಡ್ತೀನಿ ಸರ್. ಅವ್ರೇನೋ ಕರೆಕ್ಟ್ ಖಂಡಿತ ಕೆಲಸ ಸರ್. ಬರ್ತಾರೆ ಸುಮ್ಮನೆ, ನಾನು ಏನೇನೋ ಕೇಳಬೇಡ, ಅವ್ರು ಕೇಳೋದಕ್ಕೆ ನಮಗೆ ಏನು ಗೊತ್ತಾ ಸರ್, ಆರೋಗ್ಯವಾದ ವಾತಾವರಣ ಇರೋದು ನನಗೆ ಬೇರೆ ಎಲ್ಲ ಇಲ್ಲ. ನನಗೆ ಎಕ್ಸ್ಟ್ರಾ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ, ಇದು ಮಾಡಲ್ಲ, ಮುಂದೆ ಮಾತಾಡ್ತದೆ ಮಾತಾಡ್ತದೆ ನನಗೆ. ಆಮೇಲೆ ಯಾರಾದರೂ ಇದು ಮಾಡಿದ್ರೆ, ಬಟ್ ಈಸ್ ಎ ಗುಡ್ ಪರ್ಸನ್. ನಿಜವಲ್ಲ, ನಾನು ಬಿಗ್ ಬಾಸಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ದರು, ಎಲ್ಲರೂ ಇದ್ದರೂ ಕೂಡ ಈ ವ್ಯಕ್ತಿ ಗೆಲ್ಲಿ ಫಸ್ಟ್ ನಾನು ಹೇಳ್ತೀನಿ. ಅವ್ರಿಗಿದ್ರು ನಮ್ಗೆ ಖುಷಿ ಆಯಿತು. ಅವ್ರ ತಂದೆ ತಾಯಿಗಳು ತುಂಬ ಅಭಿಮಾನ ಇರ್ತಿಲ್ಲ, ಅವ್ರಿಗೆ ಒಳ್ಳೇದಾಗಬೇಕು ಸರ್. ಅವ್ರಿಗೋಸ್ಕರ ಸರ್ ನಾನು ಭಯಂಕರ ಮಾಡಿದೆ. ಬಟ್ ನಮ್ಮ ಒಂದೊಂದ್ಸಲಿ ಆಗಲ್ಲ ಸರ್, ತೊಗೊಂಡು ಹಂಗೆ ಎಲ್ಲ ಚೂಸ್ಕೊಳೋ ಆ ಥರ ಕಾಟ ಕೊಡ್ತಾರೆ. ಬಟ್ ಅದು ತುಂಬ ಒಳ್ಳೆ ಹುಡುಗ, ಒಳ್ಳೇದಾಗ್ತದೆ ಸರ್. ಅವ್ನು ನೋಡಿದ್ರೆ ಸಾಯಿಸ್ಬಿಡಮ್ಮ ಸರ್, ಆದರೂ ಪಾಪ ಬದುಕಿದ್ದೀನಿ ಸರ್, ಬಿಟ್ಬಿಡ್ತೀನಿ ಸರ್, ಏನೋ ಮಾಡು, ಎರಡೂ ಹೇಳ್ತೀರ.